ನೈಟ್ ಒಂದು 11:30 ಹಾಗೆ ಸಂಬುಜಿ ಹೋಟೆಲಿಂದ ಚೆಕ್ಔಟ್ ಆಗಿ ಅಲ್ಲೇ ಜಯಪ್ರಕಾಶ್ ಅಣ್ಣಂಗೆ ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಮಧು ಅಣ್ಣ ಅಂತಿದ್ರು ಅವ್ರು ಕ್ಯಾಬ್ ಬುಕ್ ಮಾಡಿದ್ರು. ಅವ್ರ ಜೊತೆನೇ ಅದೇ ಕ್ಯಾಬಲ್ಲಿ ರಿಟರ್ನ್ 20 ಕಿಲೋಮೀಟ್ರ್ ಹಿಂದೆ ಬಂದು ದೊಂಬುವೆಲಿಯಲ್ಲಿರೋ ನನ್ನ ಅತ್ತೆ ಮನೆ ರೀಚ್ ಆದ್ವಿ. 2 ದಿನ ಆದಮೇಲೆ ಚಾರ್ಲಿನ ಅತ್ತೆ ಮನೆಯಲ್ಲೇ ಬಿಟ್ಟು ನಾನು ಮತ್ತು ನಮ್ಮಿಬ್ಬರು ಅತ್ತೆ ಮಕ್ಕಳು ನಿತೇಶ್ ಮತ್ತು ನಿಖಿತ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲಿಗೆ ಹೊರಟಿದ್ದಂದರೆ ಮುಂಬೈಲಿರೋ ಫೇಮಸ್ ಪ್ಲೇಸ್ ನೋಡಲಿಕ್ಕೆ. ಆ್ಯಕ್ಚುಲಿ ಅವರೆಲ್ಲ ಆಲ್ರೆಡಿ ಆ ಪ್ಲೇಸ್ ನೋಡಿದ್ರು, ಬಟ್ ನಾನು ನೋಡಿಲ್ಲ ಅಂದ ನನ್ನ ಜೊತೆ ಅವ್ರು ಜಸ್ಟ್ ಕಂಪ್ನಿಗೆ ಬಂದಿದ್ರು. ಅತ್ತೆ ಮನೆಯಿಂದ ಆಟೋ ಮಾಡಿಕೊಂಡು ದೊಂಬುವೆಲಿ ರೈಲ್ವೆ ಸ್ಟೇಷನ್ ರೀಚ್ ಆಗ್ತೀವಿ. ಅಲ್ಲಿಂದ ಟ್ರೈನಲ್ಲಿ CST ನೋಡಲಿಕ್ಕೆ ಅಂತ ಬರ್ತೀವಿ. CST ಅಂದರೆ ಛತ್ರಪತಿ ಶಿವಾಜಿ ಟರ್ಮಿನಸ್. ಅದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಫೋಟೋ ಎಲ್ಲ ತಗೊಳ್ತೀವಿ. ಅದಾದಮೇಲೆ ನಮ್ಮ ದೊಡ್ಡ ಅತ್ತೆ ಮಗ ನಿತೇಶ್ ಬನ್ನಿ ಬನ್ನಿ ಜನರೇ, ಮುಂಬೈಗೆ ಬಂದಮೇಲೆ ವಡಪಾವ್ ತಿಂದಿದ್ದು ಸರಿಯಾಗೋದಿಲ್ಲ ಅಂತ ಎಲ್ಲರನ್ನೂ ಕರ್ಕೊಂಡು ಹೋದ. ಅಲ್ಲಿ ಎಲ್ಲ ತಿಂದಾದಮೇಲೆ ಅಲ್ಲಿಂದ ಮರೀನ್ ಡ್ರೈವ್ ನೋಡ್ಲಿಕ್ಕೆ ಬಂದ್ವಿ. ಮರೀನ್ ಡ್ರೈವ್ ನೋಡ್ಲಿಕ್ಕೆ ಬರುವಾಗ 3:30ಯಿಂದ 4 ಗಂಟೆ ಆಗಿತ್ತು. ಫೋಟೋ ತಗೊಂಡು ಆಚೆ ಈಚೆ ಸುತ್ತಾಡುವಾಗ ಒಂದು 5 ಗಂಟೆ ಹಾಗಾಗಿತ್ತು. ಸಂಜೆ ಆಗಿತ್ತಲ್ಲ, ಆವಾಗ ರೋಮೆ ಜೂಲಿಯಟ್, ನಿಬ್ಬಾ ನಿಬ್ಬಿ, ಅಮರ ಪ್ರೇಮಿಗಳೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆದರು. ನಾವು ಸ್ವಲ್ಪ ಹೊತ್ತು ಆಚೆ ಈಚೆ ಕಣ್ಣಾಯಿಸಿದ್ವಿ. ಅದಾದಮೇಲೆ ಗೊತ್ತಾಯ್ತು ಇವರು ಪ್ರೇಮಿಗಳೆಲ್ಲ ದೊಡ್ಡ ಹೊನಲು ಬೆಳಕಿನ ಕ್ರೀಡಾಪಟುಗಳೆಂದು ಗೊತ್ತಾಯಿತು. ಮತ್ತು ಇವರು ಆಡೋ ಕ್ರೀಡೆಗೆ ನಮ್ಮಿಂದ ಯಾವುದೇ ಅಡ್ಡಿ ಆತಂಕ ಆಗಬಾರ್ದಂತ ಕ್ರೀಡಾಂಗಣವನ್ನು ಅವ್ರಿಗೆ ಅನುವು ಮಾಡಿಕೊಟ್ಟು ನಾವು ಅಲ್ಲಿಂದ ಮುಂಬೈ ಗೇಟ್ ನೋಡಲಿಕ್ಕೆ ಬಸ್ ಹತ್ತಿ ಬಂದ್ವಿ. ಮುಂಬೈ ಗೇಟ್ ಮತ್ತು ತಾಜ್ ಹೋಟೆಲೆಲ್ಲ ನೋಡಿ ಫೋಟೋ ಎಲ್ಲ ತಗೊಂಡು ಅಲ್ಲಿಂದ ರಿಟರ್ನ್ ಮನೆಗೆ ಬಪ್ಪತ್ತಿಗೆ ಮಾವ ಸಿಕ್ಕಿದ್ರು. ಮಾವ ಎಲ್ಲರನ್ನೂ ಹೋಟ್ಲಿಗೆ ಕರ್ಕೊಂಡೋಗಿ ಚಿಕ್ಕದಾಗ ಒಂದು ಪಾರ್ಟಿ ಕೊಡಿಸಿದ್ರು. ಅದನ್ನೆಲ್ಲ ಸರಿ ತಿನ್ಕೊಂಡು ಅತ್ತಿ ಮನೆಗೆ ಬಂದು ಮುಚ್ಚ ಈಗ ಮನಿಗಂತ ಅಷ್ಟೇ.